find least positive integral value of m if 1 plus I divided by 1 minus I raised to m is equal to 1. So just I write a given value. ಸೊ ಈ ಎಕ್ಸಾಂಪಲ್ ಒಳಗಡೆ ನಾವು ಏನು ಸಾಲ್ವ್ ಮಾಡಬೇಕಂದ್ರೆ ಎಮ್ ವ್ಯಾಲ್ಯೂ ಎಷ್ಟು ಅಂತ ಸಾಲ್ವ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಈಕ್ವೇಷನ್ ನಾನು ಬರ್ತೀನಿ ಹಿಯರ್. ಸೊ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ವ್ಯಾಲ್ಯೂ ಏನಿದೆ ಅಂದರೆ 1 ಮೈನಸ್ ಐ ಅಂತ ಇದೆ. ಅಂದರೆ 1 ಪ್ಲಸ್ ಐನ ಡಿವೈಡ್ ಐನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಇರೋದನ್ನು ಡಿವೈಡ್ ಮಾಡ್ಕೋಬೇಕು, ಪ್ಲಸ್ ಇದ್ದರೆ ಮೈನಸ್ ಇರೋದನ್ನು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಬೇಕು. ಓಕೆ. ಸೊ ಹಿಯರ್ the denominator is 1 minus I. So therefore I divide and multiply 1 plus I. So 1 plus I divided by 1 minus I as it is into 1 plus I divided by 1 plus I raised to m is equal to 1. ಅಂದರೆ ಈ ಡಿನಾಮಿನೇಟರ್ನ ನಾನು ರ್ಯಾಷನಲೈಸ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಮೈನಸ್ ಇದೆಲ್ಲ ಪ್ಲಸ್ ಇರೋದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು 1. ಸೊ ನಾವು ಇಂಡಿವಿಜುವಲ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಹಿಯರ್ 1 ಇಂಟು 1 1, 1 ಇಂಟು ಐ ಪ್ಲಸ್ ಐ. ಈಗ 1ಅನ್ನು ನಾವು ಎರಡದಕ್ಕೂ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಐನ ಮಲ್ಟಿಪ್ಲೈ ಮಾಡೋಣ. I into 1 plus I into I square divided by, ಇಲ್ಲಿನೂ ಹಾಗೆ ಇಂಡಿವಿಜುವಲ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 1 into 1 1, 1 into plus I plus I. ನೆಕ್ಸ್ಟ್ ಮೈನಸ್ ಐ ಇಂಟು 1 ಅಂದರೆ ಮೈನಸ್ ಐ, ಮೈನಸ್ ಇಂಟು ಪ್ಲಸ್ ಮೈನಸ್ ಐ ಇಂಟು ಐ ಸ್ಕ್ವೇರ್. So this whole raised to m is equal to 1. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂನ ನಾವು -1 ಅಂತ ಬರಿತೀವಿ. ಓಕೆ. ಸೊ ಹಿಯರ್ 1 ಆ್ಯಸ್ ಇಟ್ ಈಸ್, 1 ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಐ ಪ್ಲಸ್ ಐ 2i ದೆನ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 divided by 1 as it is minus I square value again -1. So -1 anta bardivi, whole raised to m is equal to 1. So next step ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ +1 -1 ಕ್ಯಾನ್ಸಲ್ ಆಯಿತು. ಹಿಯರ್ 2i divided by minus into minus plus. So plus 1 ಆಯಿತು. ಇದು 1 plus 1 2 ಆಯಿತು. raised to m is equal to 1. Here 2 value get cancelled. Just I raised to m is equal to 1. I raised to m is equal to 1 ಅಂತ ಬಂತದು. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಐ ಸ್ಕ್ವೇರ್ ಈಸ್ ಈಕ್ವಲ್ ಟು -1 ಅಂತ ಗೊತ್ತಿದೆ. ಈಗ ನಾವು ಏನು ಮಾಡೋಣ ಅಂತ, ಈ ವ್ಯಾಲ್ಯೂಗೆ ಐನ ಮಲ್ಟಿಪ್ಲೈ ಮಾಡೋದು. ಎರಡೂ ಕಡೆ ಐ ಅನ್ನೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋದು. ಐ ಸ್ಕ್ವೇರ್ಗೆ ಐ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಐ ಕ್ಯೂಬ್ ಆಗುತ್ತೆ. -1 ಆ್ಯಸ್ ಇಟ್ ಈಸ್ ಇರಲಿ, 1ಗೆ ಐ ಮಲ್ಟಿಪ್ಲೈ ಮಾಡಿದ್ರೆ ಐ ಆಯಿತು. ಅಂದರೆ ನಾನು ಐ ವ್ಯಾಲ್ಯೂನ ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದೆ. ಮತ್ತು ಇಲ್ಲಿ ಬಂದಿರೋಂಥ ಆನ್ಸರ್ಗೆ ಮತ್ತೆ ಐನ ಮಲ್ಟಿಪ್ಲೈ ಮಾಡ್ತೀನಿ. ಐ ಕ್ಯೂಬ್ ಇದೆ, ಮತ್ತು ಐ ಮಲ್ಟಿಪ್ಲೈ ಮಾಡಿದರೆ ಐ ರೇಸ್ ಟು 4 ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್. ಐ ವ್ಯಾಲ್ಯೂ ಇದೆ, ಇದಕ್ಕೂ ಮತ್ತು ಐ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಐ ಸ್ಕ್ವೇರ್ ಆಗುತ್ತೆ. ಸೊ ದೆನ್ ಐ ರೇಸ್ ಟು 4 ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ವ್ಯಾಲ್ಯೂ. ಐ ಸ್ಕ್ವೇರ್ ವ್ಯಾಲ್ಯೂ -1 ಅಂತ ಗೊತ್ತಿದೆ. ಈಗ ಇಲ್ಲಿ -1 ಅಂತ ಬರುತ್ತೆ ಅಂದರೆ ಮೈನಸ್ ಇಂಟು ಮೈನಸ್ +1 ಆಗಿಬಿಡುತ್ತೆ. ಸೊ ಹಾಗಾದರೆ ಐ ರೇಸ್ ಟು 4 ಈಸ್ ಈಕ್ವಲ್ ಟು 1. ಹಾಗಾದರೆ ಇಲ್ಲಿ 1 ಅನ್ನೋ ವ್ಯಾಲ್ಯೂ ಇದೆ. ಈ 1 ಅನ್ನೋ ವ್ಯಾಲ್ಯೂವಲ್ಲಿ ನಾನು ಐ ರೇಸ್ ಟು 4ನ ಬರೀತೀನಿ. ಐ ರೇಸ್ ಟು m ಈಸ್ ಈಕ್ವಲ್ ಟು, ಇನ್ ದ ಪ್ಲೇಸ್ ಆಫ್ 1 ಜಸ್ಟ್ ರೈಟ್ ಐ ರೇಸ್ ಟು 4. ಈಗ ಇಲ್ಲಿ ನೋಡ್ರಿ, ಐ ವ್ಯಾಲ್ಯೂಗೆ ಐ ವ್ಯಾಲ್ಯೂ ಈಕ್ವಲ್ ಇದೆ. ಹಾಗಾದರೆ ಎಮ್ ವ್ಯಾಲ್ಯೂ ಏನಾಯಿತು,
So m is equal to 4. So m is equal to 4 is the answer. So example number 2. Find the real theta such that 3 plus 2i sin theta divided by 1 minus 2i sin theta is purely real. ಅಂದರೆ ಈ ಕೊಟ್ಟಿರುವಂಥ ಕಾಂಪ್ಲೆಕ್ಸ್ ನಂಬರು ಪ್ಯೂರ್ಲಿ ರಿಯಲ್ ಇತ್ತಂದರೆ ತೀಟಾ ವ್ಯಾಲ್ಯೂ ಏನು, ತೀಟಾ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಸಾಲ್ವ್ ಮಾಡಬೇಕು ನಾವೀಗ. ಸೊ ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರ್ನ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ದೀನಿ ಅಂತಂದರೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ಈ ಡಿನಾಮಿನೇಟರ್ನ ನಾನು ರ್ಯಾಷನಲೈಸ್ ಮಾಡಿದ್ದೀನಿ. 1 minus 2i sin theta ಇದೆ, ಅಂದರೆ ಇಲ್ಲಿ ಮೈನಸ್ ಇದೆ ಅಲ್ಲ, ಸೊ ಪ್ಲಸ್ ಇರೋದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಈಸ್ ಈಕ್ವಲ್ ಟು ಸೊ ಇಂಡಿವಿಜುವಲ್ ಮಲ್ಟಿಪ್ಲಿಕೇಶನ್ 3 into 1 3 plus into plus 3 into 2 6 i sin theta ಸೊ 3 ನಂಬರ್ನ ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಇನ್ನು 2i sin ಥೀಟಾನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 1 ಇದೆ, 2i sin ಥೀಟಾ ಇಂಟು 1 ಅಂದರೆ ಏನಾಗುತ್ತೆ, 2i sin ಥೀಟಾನೇ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ 2i sin ಥೀಟಾ ಅಂದರೆ 4i ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಆಯಿತು. ಹೋಲ್ ಡಿವೈಡೆಡ್ ಬೈ here also multiplying individually 1 into 1 into plus 2i sin theta plus 2i sin theta. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ. ಮೈನಸ್ 2i sin theta ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಮೈನಸ್ 2i sin theta ಇಂಟು 1 ಮೈನಸ್ 2i sin theta ಮೈನಸ್ ಇಂಟು ಪ್ಲಸ್ ಮೈನಸ್ 2 into 2 4i into i square sin theta into sin theta sin square theta. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ ಐ ಸ್ಕ್ವೇರ್ ವ್ಯಾಲ್ಯೂ ಎಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ನಾನು -1 ಅಂತ ಬರ್ಕೋತೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಡಿನಾಮಿನೇಟರ್ಲಿ ಪ್ಲಸ್ 2i sin theta ಪ್ಲಸ್ ಮೈನಸ್ 2i sin theta ಇದು ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 3 ಇಲ್ಲಿ ನೋಡ್ರಿ 6i sin theta ಪ್ಲಸ್ 2i sin theta ಎರಡು ಸೇಮ್ ಇದ್ದಾವೆ. 6i sin theta 2i sin theta 6 plus 2 ಅಂದರೆ ಎಷ್ಟಾಯಿತು 8i sin theta ಅಂತ ಆಯ್ತದೆ. ನೆಕ್ಸ್ಟ್ ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂನ -1 ಅಂತ ಬರ್ತದೆ ಅಂದರೆ ಇದು ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ ಆಗುತ್ತೆ. 4 sin square theta ಡಿವೈಡೆಡ್ ಬೈ ಇಲ್ಲಿ ಉಳಿದಿರೋ ವ್ಯಾಲ್ಯೂ ಇಲ್ಲಿನೂ ಸಹ ಐ ಸ್ಕ್ವೇರ್ ವ್ಯಾಲ್ಯೂನ -1 ಅಂತ ಬರ್ಕೋತೀನಿ. ಸೊ 1 ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಐ ಸ್ಕ್ವೇರ್ ವ್ಯಾಲ್ಯೂನ -1 ಅಂತ ಬರೋದಂದರೆ ಸೊ ಮೈನಸ್ ಇಂಟು ಮೈನಸ್ ಅದೇನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ. ಪ್ಲಸ್ 4 sin square theta. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ ಸೊ ದಿಸ್ ಈಸ್ ಈಕ್ವಲ್ ಟು ನಾನು ಗ್ರೂಪ್ ಮಾಡ್ಕೋತೀನಿ. ರಿಯಲ್ ಪಾರ್ಟ್ ಇರೋದನ್ನು ಒಂದು ಸೈಡ್ ಬರೆಯೋಣ, ಇಮ್ಯಾಜಿನರಿ ಪಾರ್ಟ್ ಇರೋದನ್ನು ಒಂದು ಕಡೆ ಬರೆಯೋಣ. ಸೊ ಹಿಯರ್ ಅಂದರೆ ಐ ಇರೋದನ್ನು ಒಂದು ಸೈಡ್ ಬರೆಯೋದು, ಐ ಇರಲಾರ್ದೆ ಇರೋದನ್ನು ಒಂದು ಸೈಡ್ ಬರೆಯೋಣ. ಸೊ ಇಲ್ಲಿ 3 ಜೊತೆ ಐ ಇಲ್ಲ, 4 sin square theta ಜೊತೆನೂ ಐ ಇಲ್ಲ. ಹಾಗಾದರೆ ಇವೆರಡನ್ನು ಗ್ರೂಪ್ ಮಾಡ್ಕೊಳ್ಳೋಣ. 3 - 4 sin square theta ಇದನ್ನು ಗ್ರೂಪ್ ಮಾಡ್ಕೋತೀನಿ. ಪ್ಲಸ್ 8i sin theta ಇದೊಂದು ಕಡೆ ಆಯಿತು. ಹೋಲ್ ಡಿವೈಡೆಡ್ ಬೈ 1 + 4 sin square theta ಇಷ್ಟ ಆಯ್ತಿದೆ. ಸೊ ಈ ಡಿನಾಮಿನೇಟರ್ನ ನಾನು ಸಪ್ರೇಟಾಗಿ ಡಿವೈಡ್ ಮಾಡ್ಕೋತೀನಿ. ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡೆ ಅಂತಂದರೆ ಸೊ ಈ ಬ್ರ್ಯಾಕೆಟ್ ಬರೆದಿರೋದಕ್ಕೂ ಡಿವೈಡ್ ಮಾಡೋದು, ಪ್ಲಸ್ ಐ ಇಂಟು 8 sin thetaಗೂ ಇದನ್ನು ಡಿವೈಡ್ ಮಾಡೋದು. ಸೊ ದಿಸ್ ಈಸ್ ಈಕ್ವಲ್ ಟು 3 - 4 sin square theta ಡಿವೈಡೆಡ್ ಬೈ 1 + 4 sin square theta ಇದು ಕಡೆ ಡಿವೈಡ್ ಮಾಡಿದೆ. ಪ್ಲಸ್ ಐ ಇಂಟು 8 sin theta 8 sin theta ಡಿವೈಡೆಡ್ ಬೈ 1 + 4 sin square theta. ಸೊ ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡ್ರೆ ಇದು ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟಿಗೆ ಬಂತು. ಅಂದರೆ ಕಾಂಪ್ಲೆಕ್ಸ್ ನಂಬರಲ್ಲೇ ಇದೆ ಅಂದರೆ a + IB ಫಾರ್ಮೆಟಿಗೆ ಬಂತು. ಸೊ ಇದು ಟೋಟಲ್ ವ್ಯಾಲ್ಯೂನ ನಾನು
ಎ ಅಂತ ತಗೋತೀನಿ, ಇದಿಷ್ಟು ವ್ಯಾಲ್ಯೂನ ಬಿ ಅಂತ ತಗೋತೀನಿ. ಆವಾಗ ಇದು ಯಾವ ಫಾರ್ಮ್ಯಾಟಿಗೆ ಬಂತು ಅಂದರೆ ಎ ಪ್ಲಸ್ ಐ ಇಂಟು ಬಿ ಫಾರ್ಮ್ಯಾಟಿಗೆ ಬಂತು. ಸೊ ದಿಸ್ ಈಸ್ ಎ ಪ್ಲಸ್ ಐ ಇಂಟು ದಿಸ್ ವ್ಯಾಲ್ಯೂ ಬಿ. ಸೊ ಇಲ್ಲಿ ಕ್ವಶನಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೊ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಪ್ಯೂರ್ಲಿ ರಿಯಲ್. ಅಂದರೆ ಇದು ಟೋಟಲ್ ಆಗಿ ಪ್ಯೂರ್ಲಿ ರಿಯಲ್ ಇದೆ, ಅಂದರೆ ಇಮ್ಯಾಜಿನರಿ ಪಾರ್ಟ್ ಇಲ್ಲ, ರಿಯಲ್ ಪಾರ್ಟ್ ಅಷ್ಟೇ ಇದೆ, ಇಮ್ಯಾಜಿನರಿ ಪಾರ್ಟ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಸಾಲ್ವ್ ಮಾಡಿದಾಗ ಒಂದು ಕಾಂಪ್ಲೆಕ್ಸ್ ನಂಬರ್ ಎ ಪ್ಲಸ್ ಐ ಬಿ ಫಾರ್ಮೇಟಿಗೆ ಬಂತೀಗ. ಇದರಲ್ಲಿ ನಾವು ಅವ್ರು ಹೇಳಿರೋದು ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ದಾರೆ, ಇಮ್ಯಾಜಿನರಿ ಪಾರ್ಟ್ನ ನಾವು 0 ತಗೊಳ್ಳೋಣ. ಗಿವನ್ ಕಾಂಪ್ಲೆಕ್ಸ್ ನಂಬರ್, ಗಿವನ್ ದ್ಯಾಟ್ ದ ಕಾಂಪ್ಲೆಕ್ಸ್ ನಂಬರ್ is purely real. If it is purely real, then imaginary part is 0. Imaginary part is equal to 0. ಇಮ್ಯಾಜಿನರಿ ಪಾರ್ಟ್ನ ನಾನು 0 ಅಂತ ತಗೋತೀನಿ. ಸೊ ಹಾಗಾದರೆ ಇಮ್ಯಾಜಿನರಿ ಪಾರ್ಟ್ ಅಂದರೆ ಈ ಬಿ ವ್ಯಾಲ್ಯೂ ಇಮ್ಯಾಜಿನರಿ ಪಾರ್ಟ್ ಇದೆ, ಅದನ್ನು 0 ಅಂತ ತಗೊಳ್ಳೋಣ. 8 ಇಂಟು sin theta divided by 1 plus 4 sin square theta is equal to 0. ಸೊ ಇಲ್ಲಿ ಈ ಡಿನಾಮಿನೇಟರ್ ಡಿವಿಷನ್ ಇರೋದನ್ನು ಈ ಕಡೆ ತೊಗೊಂಡು ಹೋದರೆ ಮಲ್ಟಿಪ್ಲಿಕೇಶನ್ ಆಯಿತು. ಅಂದರೆ 0 ಇಂಟು ದಿಸ್ ವ್ಯಾಲ್ಯೂ 0, ದೆನ್ ಅಗೇನ್ 8 sin theta is equal to 0. ಓಕೆ, ದೆನ್ ಮತ್ತು 8 ಇರೋದನ್ನು ಇದು 8 ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ತೊಗೊಂಬಂದರೆ ಡಿವೈಡ್ ಆಯಿತು. ಸೊ 0 ಡಿವೈಡೆಡ್ ಬೈ 8 ಅಂದರೆ 0 ಆಯಿತು, ಜಸ್ಟ್ sin theta is equal to 0 ಅಷ್ಟೇ ಆಯಿತು. ಸೊ ಜನರಲಿ ಐ ಕ್ಯಾನ್ ರೈಟ್ ದ sin theta is equal to sin of n pi ಅಂತ ಬರ್ಕೋತೀನಿ, sin of n pi ಅಂತ ಬರೀತೀನಿ. ಸೊ sin of n pi is always 0. ಹಾಗಾದರೆ 0 ಪ್ಲೇಸಲ್ಲಿ ನಾನು sin n pi ಅಂತ ಬರ್ಕೊಂಡೆ. ಇಲ್ಲಿ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ಅನ್ನೋದಾದರೆ, ಸೊ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ಅಂದರೆ n pi. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ನೆನಪಿರಲಿ, ಅವರು ಇಲ್ಲಿ ಕೊಟ್ಟಿರೋದು ಪ್ಯೂರ್ಲಿ ರಿಯಲ್ ಅಂತ ಕೊಟ್ಟಿದ್ದಕ್ಕೆ ಇಮ್ಯಾಜಿನರಿ ಪಾರ್ಟ್ನ 0 ಅಂತ ತೊಗೊಂಡಿದ್ದೀವಿ. ಅಕಸ್ಮಾತ್ ಅವರು ಇಲ್ಲಿ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕೊಟ್ಟಿದ್ರೆ ರಿಯಲ್ ಪಾರ್ಟ್ನ 0 ಅಂತ ತೊಗೋತಿದ್ವಿ. ಅದು ಕೊಟ್ಟಿರೋ ಕ್ವಶನ್ ಮೇಲೆ ಹೋಗುತ್ತೆ. ಇಲ್ಲಿ ಪ್ಯೂರ್ಲಿ ರಿಯಲ್ ಅಂತ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ತೊಗೊಂಡಿರೋದು ಏನಿದೆ, ಇಮ್ಯಾಜಿನರಿ ಪಾರ್ಟ್ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡಿದ್ದೀವಿ. ಎಕ್ಸಾಂಪಲ್ ನಂಬರ್ 3, ಫೈಂಡ್ ದ ರಿಯಲ್ ನಂಬರ್ x ಇಫ್ x minus 2i into 1 plus i is ಪ್ಯೂರ್ಲಿ ಇಮ್ಯಾಜಿನರಿ. ಇಲ್ಲಿ ನೋಡಿರಿ, ಪ್ಯೂರ್ಲಿ ಇಮ್ಯಾಜಿನರಿ ಕೊಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ರಿಯಲ್ ಪಾರ್ಟ್ ಇರೋದಿಲ್ಲ ಅಂದಂಗೆ. ಹಾಗಾದರೆ ಇಲ್ಲಿ ಎಕ್ಸಾಂಪಲಲ್ಲಿ ನಾವು ಬಿಡಿಸ್ಬೇಕಾದ್ರೆ ರಿಯಲ್ ಪಾರ್ಟ್ನ 0 ಅಂತ ತೊಗೋತೀವಿ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ನಂಬರ್ 2 ಬಿಡಿಸ್ಬೇಕಾದ್ರೆ ಪ್ಯೂರ್ಲಿ ರಿಯಲ್ ಅಂತ ಕೊಟ್ಟಿದ್ರು, ಅದಕ್ಕೆ ಇಮ್ಯಾಜಿನರಿ ಪಾರ್ಟ್ 0 ಅಂತ ತೊಗೊಂಡಿದ್ವಿ. ಓಕೆ, ಇದರಲ್ಲಿ ಪ್ಯೂರ್ಲಿ ಇಮ್ಯಾಜಿನರಿ ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿದಾದ್ಮೇಲೆ ಬಂದಿರೋಂಥ ಆನ್ಸರಲ್ಲಿ ನಾವು ರಿಯಲ್ ಪಾರ್ಟ್ನ 0 ಅಂತ ತೊಗೋಬೇಕು. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಈಗ. x minus 2i ಇಂಟು 1 plus i. ಸೊ ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. x ಇಂಟು 1 x ಇಂಟು i x ಅಂದರೆ ಎಕ್ಸನ್ನು ಎರಡದಕ್ಕೂ ಮಲ್ಟಿಪ್ಲೈ ಮಾಡಿದ್ವಿ. ಇನ್ನು ಮೈನಸ್ 2iನ ಎರಡದಕ್ಕೂ ಮಲ್ಟಿಪ್ಲೈ, ಮೈನಸ್ 2i ಇಂಟು 1 ಮೈನಸ್ 2i ಮೈನಸ್ ಇಂಟು ಪ್ಲಸ್ ಮೈನಸ್ 2i ಇಂಟು i 2i ಸ್ಕ್ವೇರ್. ನಮಗೆ ಆಲ್ರೆಡಿ ಗೊತ್ತಿದೆ ಐ ಸ್ಕ್ವೇರ್ ವ್ಯಾಲ್ಯೂ -1 ಅಂತ ಗೊತ್ತಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಈ ಐ ಸ್ಕ್ವೇರ್ ವ್ಯಾಲ್ಯೂವಲ್ಲಿ -1 ಅಂತ ಬರೆಯೋಣ. ಎಕ್ಸ್ ಪ್ಲಸ್ ಐ ಎಕ್ಸ್ ಮೈನಸ್ 2i, ಐ ಸ್ಕ್ವೇರ್ ವ್ಯಾಲ್ಯೂ -1 ಅಂತ ಬರೆದಿದ್ರೆ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ, 2 ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು, ಈ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಅಂದರೆ ಐ ಇರುವಂಥ ಟರ್ಮ್ನ ಒಂದು ಕಡೆ ಬರ್ಕೊಳ್ಳೋದು, ಐ ಇರಲಾರ್ದೇ ಇರುವಂಥ ಟರ್ಮ್ಸ್ನ ಒಂದು ಸೈಡ್ ಬರೆಯೋದು. ಸೊ ಇದು ಎಕ್ಸ್ ಮತ್ತು 2 ಇದರಲ್ಲಿ ಐ ವ್ಯಾಲ್ಯೂ ಇಲ್ಲ, ಇವನೊಂದು ಗ್ರೂಪ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ 2 ಇದೊಂದು ಗ್ರೂಪ್ ಮಾಡಿಕೊಂಡೆ.
ಪ್ಲಸ್ ಇನ್ನು ಐ ಇರೋದು ಇವೆರಡು ಅದರಲ್ಲಿ ಐ ಇದ್ದಾವೆ. ಇಲ್ಲಿ ಐನ ಕಾಮನ್ ತೆಗೆದುಬಿಡೋಣ. ಐನ ಕಾಮನ್ ತೆಗ್ದಿವಿ ಅಂದರೆ ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ -2 ಉಳಿತು. ಸೊ ಇದು ಇವಾಗ ಯಾವ ಫಾರ್ಮೆಟಿಗೆ ಆಯ್ತು ಅಂದರೆ ಟೋಟಲ್ ಆಗಿ ಇದನ್ನು ನಾನು ಎ ಅಂತ ತೊಗೋತೀನಿ ಪ್ಲಸ್ ಐ ಇಂಟು ದಿಸ್ ಒನ್ ಬಿ ಅಂತ ತೊಗೋತೀನಿ. ಸೊ ಎ ಪ್ಲಸ್ ಐ ಬಿ ಫಾರ್ಮಿಗೆ ಬಂತು. ಹಿಯರ್ ಎ ಈಸ್ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್, ಬಿ ಈಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ದ complex number. Here we say that this complex number is purely imaginary. Given complex number is purely imaginary. Given complex number is purely imaginary. So imaginary ಇತ್ತಂದರೆ ರಿಯಲ್ ಪಾರ್ಟ್ ಏನಾಗಿರಬೇಕು, 0 ಆಗಿರಬೇಕು. Real part of the complex number is equal to 0. Here in this complex number real part is x plus 2. X plus 2 is real part, x minus 2 is imaginary part. I have take real part is equal to 0. Therefore x plus 2 is equal to 0. So x is equal to ಈ ಪ್ಲಸ್ 2 ಇರೋದನ್ನು ಶಿಫ್ಟ್ ಮಾಡಿ ಈ ಕಡೆ ಬರ್ತೀವಿ ಅಂದರೆ -2 ಆಗುತ್ತೆ. The value of x is -2. ಇಲ್ಲಿ ನೆನಪಿರಲಿ, ರಿಯಲ್ ಪಾರ್ಟ್ನ 0 ಯಾಕೆ ತೊಗೊಂಡಿದ್ದೀವಿ ಅಂದರೆ ಅವ್ರು ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಪ್ಯೂರ್ಲಿ ಇಮ್ಯಾಜಿನರಿ ಅಂತಂದಿದ್ದಾರೆ. ಓಕೆ, ಅದೇ ಪ್ಯೂರ್ಲಿ ರಿಯಲ್ ಅಂತ ಅಂದಿದ್ರೆ ಅಂದರೆ ಇಮ್ಯಾಜಿನರಿ ಪಾರ್ಟ್ನ 0 ಅಂತ ತೊಗೋತಿದ್ವಿ ಅಷ್ಟೆ. ಎಕ್ಸಾಂಪಲ್ ನಂಬರ್ 4, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಇಫ್ x plus 2y into the bracket plus I into the bracket 2x minus 3y is the conjugate of the complex number 5 plus 4i. ಸೊ ಹಂಗಂದರೆ ಈ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ದು ಕಾಂಜುಗೇಟ್ ವ್ಯಾಲ್ಯೂ ಇದು ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಈ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ನ z ಈಸ್ ಈಕ್ವಲ್ ಟು ಅಂತ ತೊಗೊಳ್ಳೋಣ, 5 ಪ್ಲಸ್ 4i ಅಂತ ತೊಗೊಳ್ಳೋಣ. ಈಗ ನಾವು ಏನು ಮಾಡೋಣ ಅಂದರೆ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಸಾಲ್ವ್ ಮಾಡೋಣ. ಕಾಂಜುಗೇಟ್ ಆಫ್ ಝಡ್ ಕಾಂಜುಗೇಟ್ನ ನಾವು ಝಡ್ ಬಾರ್ ಅಂತ ಬರಿತೀವಿ. ನೆನಪಿರಲಿ, ಕಾಂಜುಗೇಟ್ ಬರೀಬೇಕಾದ್ರೆ ಫಸ್ಟ್ ರಿಯಲ್ ಪಾರ್ಟ್ ಇರಬೇಕು, ಆಮೇಲೆ ಇಮ್ಯಾಜಿನರಿ ಪಾರ್ಟ್ ಇರಬೇಕು. ಪ್ಲಸ್ ಇದ್ದರೆ ಮೈನಸ್ ಬರಿತೀವಿ, ಮೈನಸ್ ಇದ್ದರೆ ಪ್ಲಸ್ ಬರಿತೀವಿ. ಸೊ ಫಸ್ಟ್ ರಿಯಲ್ ಪಾರ್ಟ್ 5 ಇದೆ, ಇಮ್ಯಾಜಿನರಿ ಪಾರ್ಟ್ 4i ಇದೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಬರಿತೀವಿ, ಮೈನಸ್ ಬರಿತೀವಿ. ಸೊ ದಿಸ್ ಈಸ್ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 5 ಪ್ಲಸ್ 4i. ಹಾಗಾದರೆ ಇಲ್ಲಿ ಹೇಳ್ತಾರೆ ಅವರು ಕ್ವಶನ್ ಒಳಗಡೆ ನೋಡ್ರಿ, ದಿಸ್ ಕಾಂಪ್ಲೆಕ್ಸ್ ನಂಬರ್ ಈಸ್ ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ದಿಸ್ ಒನ್. ಇದ್ರ ಕಾಂಜುಗೇಟ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ದೀವಿ ಅಂದರೆ, ಸೊ ಇಲ್ಲಿ ಸಾಲ್ವ್ ಮಾಡಿರೋ ಆನ್ಸರು ಇಲ್ಲಿ ಕೊಟ್ಟಿರೋಂಥ ಆನ್ಸರು ಎರಡೂ ಸೇಮ್ ಇರಬೇಕು ಅಂದಂಗಾಯಿತು. ಹಾಗಾದರೆ ಅದನ್ನು ಇದಕ್ಕೆ ಈಕ್ವಲ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2y ಪ್ಲಸ್ ಐ ಇಂಟು 2x minus 3y. ಸೊ ಯಾಕೆ ನಾನು ಈಕ್ವಲ್ ಮಾಡ್ಕೊಂಡೆ ಅಂತಂದರೆ ಇದು ಕೊಟ್ಟಿರೋಂಥ ಆನ್ಸರು ಇದ್ರದ್ದು ಕಾಂಜುಗೇಟ್ ಆದರೆ ನಾವು ಕಾಂಜುಗೇಟ್ನ ಸಾಲ್ವ್ ಮಾಡಿದ್ದೀವಿ. ಹಾಗಾದರೆ ಕಾಂಜುಗೇಟ್ ಈಕ್ವಲ್ ಆದವು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಸೊ ಇಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಸಪ್ರೇಟ್ಲಿ ಆ್ಯಂಡ್ ಇಕ್ವೇಟಿಂಗ್ ದ ಇಮ್ಯಾಜಿನರಿ ಪಾರ್ಟ್ ಸಪ್ರೇಟ್ಲಿ. ಇಲ್ಲಿ ನೋಡಿರಿ, ಈ ಐ ಇರಲಾರ್ದೇ ಇರೋ ಟರ್ಮ್ಸ್ನ ಈಕ್ವಲ್ ಮಾಡ್ಕೊಳ್ಳೋಣ. ಐ ಇರಲಾರ್ದೇ ಇರೋ ಟರ್ಮ್ಸ್ ಅಂದರೆ ಎಕ್ಸ್ ಪ್ಲಸ್ 2y ಈಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್. ಸೊ ಎಕ್ಸ್ ಪ್ಲಸ್ 2yಗೆ ಏನು ಈಕ್ವಲ್ ಆಗುತ್ತೆ ಅಂದರೆ ಇದು ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಈ ಕಡೆ ರಿಯಲ್ ಪಾರ್ಟ್ ಏನಿದೆ 5 ಆಯಿತು. ಸೊ ಇಮ್ಯಾಜಿನರಿ ಪಾರ್ಟ್ ಏನಿದೆ 2x minus 3y ಇದೆ, 2x minus 3y. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಅಂದರೆ ಐ ಬರೋಂಗಿಲ್ಲ, ಐ ಜೊತೆ ಇರುವಂಥ ನಂಬರ್ನ ಬರಿತೀವಿ. ಸೊ ಐ ಜೊತೆ ನಂಬರ್ ಏನಿದೆ ಇಲ್ಲಿ -4 ಇದೆ. ಈಗ ಇಲ್ಲಿ ಯಾವುದಾದ್ರೂ ಇಕ್ವೇಷನ್ಸ್ನ ಸಾಲ್ವ್ ಮಾಡಿದ್ವಿ ಅಂತಂದರೆ ನಮಗೆ ಒಂದು ವ್ಯಾಲ್ಯೂ ಕ್ಯಾನ್ಸಲ್ ಆಗೋದಾದರೆ ಕ್ಯಾನ್ಸಲ್ ಮಾಡೋದು, ಇಲ್ಲಾಂದರೆ ಸಿಂಪ್ಲಿಫಿಕೇಷನ್ ಮಾಡ್ತೀವಿ. ಇಲ್ಲಿ ಇದನ್ನು ಆಡ್ ಮಾಡಿಕೊಂಡ್ರೆ ಯಾವ ವ್ಯಾಲ್ಯೂ ಕ್ಯಾನ್ಸಲ್ ಆಗೋದಿಲ್ಲ, ಸಬ್ಟ್ರಾಕ್ಷನ್ ಮಾಡಿದರೂ ಯಾವ ವ್ಯಾಲ್ಯೂ ಕ್ಯಾನ್ಸಲ್ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕ್ರಾಸ್ ಮಲ್ಟಿಪ್ಲೈ ತೊಗೋತೀವಿ. ಅಂದರೆ y ಕೋಎಫಿಷಿಯಂಟ್ 3 ಇದೆಯಲ್ಲ,
ಸೊ ಈ ಈಕ್ವೇಷನ್ಗೆ 3 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ y ಕೋಎಫಿಷಿಯಂಟ್ ಏನಿದೆ 2 ಇದೆ, ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀನಿ. ಸೊ ಜಸ್ಟ್ y ಕ್ಯಾನ್ಸಲ್ ಮಾಡ್ಕೋಬೇಕಿತ್ತಂದರೆ y ಕೋಎಫಿಷಿಯಂಟ್ನ ಫಸ್ಟ್ ಇಕ್ವೇಷನ್ದು y ಕೋಎಫಿಷಿಯಂಟ್ನ ಸೆಕೆಂಡ್ ಇಕ್ವೇಷನ್ ಹೋಲ್ ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಹಂಗೆ ಸೆಕೆಂಡ್ ಇಕ್ವೇಷನ್ದು y ಕೋಎಫಿಷಿಯಂಟ್ನ 3 ಅನ್ನೋ ನಂಬರ್ನ ಫಸ್ಟ್ ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ಅದು y ವ್ಯಾಲ್ಯೂ ಸೇಮ್ ಆಗಿಬಿಡುತ್ತೆ, ಆ್ಯಡ್ ಮಾಡಿದರೆ ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ 3 ಇಂಟು 1x 3x ಪ್ಲಸ್ 3 ಇಂಟು 2y 6y is equal to 3 into 5 15. So next 2 into 2 4x minus 3 into 2 6y is equal to minus 4 into 2 minus 8. ಈಗ ಇದನ್ನು ಸಾಲ್ವ್ ಮಾಡಿದ್ವಿ ಅಂತಂದರೆ ಇಲ್ಲೇ ಕ್ಯಾನ್ಸಲ್ ಆಗಿಬಿಡ್ತು. ಪ್ಲಸ್ 6y ಮೈನಸ್ 6y ಕ್ಯಾನ್ಸಲ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾವು ಸಿಂಪ್ಲಿಫಿಕೇಷನ್ಗೆ ಹೋಗ್ಬಿಡ್ತೀವಿ. ಸೊ 3x ಪ್ಲಸ್ 4x ಅಂದರೆ 7x ಈಸ್ ಈಕ್ವಲ್ ಟು 15 ಮೈನಸ್ 8 ಅಂತಂದರೆ 7 ಆಯಿತು. ಸೊ ದೇರ್ ಫೋರ್ ಹಿಯರ್ x ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 7 ವ್ಯಾಲ್ಯೂ ಗಿವ್ಸ್ x ಈಕ್ವಲ್ ಟು 1. ಸೊ ಎಕ್ಸ್ ವ್ಯಾಲ್ಯೂ 1ನ ಯಾವುದಾದ್ರೂ ಒಂದು ಇಕ್ವೇಷನ್ ಒಳಗಡೆ ಬರೆಯೋದು. ಈ ಇಕ್ವೇಷನ್ ತೊಗೊಳ್ಳೋಣ. x ಪ್ಲಸ್ 2y ಈಸ್ ಈಕ್ವಲ್ ಟು 5 ಇಕ್ವೇಷನ್ ತೊಗೊಳ್ಳೋಣ. x ಪ್ಲಸ್ 2y ಈಸ್ ಈಕ್ವಲ್ ಟು 5. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂನ 1 ಅಂತ ಬರ್ತೀವಿ ಅಂದರೆ 1 ಪ್ಲಸ್ 2y ಈಸ್ ಈಕ್ವಲ್ ಟು 5. 2y ಈಸ್ ಈಕ್ವಲ್ ಟು 5 ಇದೆ, ಈ ಕಡೆ ಪ್ಲಸ್ 1 ಇರೋದು ಈ ಕಡೆ ಹೋದರೆ ಮೈನಸ್ 1 ಆಯಿತು. 5 ಮೈನಸ್ 1 ಅಂದರೆ 4 ಆಯಿತು. ಸೊ y ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 ಆಗುತ್ತೆ. 4 ಡಿವೈಡೆಡ್ ಬೈ 2 ಅಂದರೆ 2 ಆಯಿತು. ಸೊ ದೇರ್ ಫೋರ್ ದ ವ್ಯಾಲ್ಯೂ ಆಫ್ x ಈಸ್ 1, ದ ವ್ಯಾಲ್ಯೂ ಆಫ್ y ಈಸ್ 2. ಸೊ ಎಕ್ಸಾಂಪಲ್ ನಂಬರ್ 5. Find the value of x and y if x minus iy into 3 plus 5i is the conjugate of this complex number. ಸೊ ಎಕ್ಸಾಂಪಲ್ ನಂಬರ್ 4 ಹೇಗೆ ಬಿಡಿಸಿದ್ವಲ್ಲ ಅದೇ ಫಾರ್ಮೆಟಲ್ಲಿ ಇದೆ, ಆದರೆ ಇಲ್ಲಿ ಈ ಕೊಟ್ಟಿರುವಂಥ ಕಾಂಜುಗೇಟ್ ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಇಲ್ಲ. ಅದನ್ನು ನಾವು a ಪ್ಲಸ್ ಐ ಪಿ ಫಾರ್ಮಿಗೆ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಎಕ್ಸ್ ಮೈನಸ್ ಐ ವೈ ಇಂಟು 3 ಪ್ಲಸ್ 5i. ಸೊ ಇದನ್ನು ನಾವು ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಎಕ್ಸ್ ಇಂಟು 3 3x, x ಇಂಟು 5i ಪ್ಲಸ್ 5xi. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಐ ವೈ ಇಂಟು 3 3yi ಮೈನಸ್ ಇಂಟು ಪ್ಲಸ್ ಮೈನಸ್ ಐ ವೈ 5i. ಸೊ I into I square, y into 5y. So this is equal to 3x plus 5xi minus 3yi. So I square value minus 1. So minus 1 ಅಂತ ಬರೆದ್ರೆ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ 5y. ಈಗ ನಾನು ಗ್ರೂಪ್ ಮಾಡ್ಕೋತೀನಿ. ಗ್ರೂಪ್ ಮಾಡ್ಕೊಂಡ್ರೆ ಅಂದರೆ ರಿಯಲ್ ಪಾರ್ಟ್ ಇರೋದನ್ನು ಒಂದು ಕಡೆ ಬರೆಯೋಣ, ರಿಯಲ್ ಪಾರ್ಟ್ ಅಂದರೆ ಇಮ್ಯಾಜಿನರಿ ಪಾರ್ಟ್ನ ಒಂದು ಕಡೆ ಬರೆಯೋಣ. ಅಂದರೆ ಐ ಇರೋ ಟರ್ಮ್ಸ್ನ ಒಂದು ಕಡೆ ಬರ್ಕೊಳ್ಳೋದು, ಐ ಇರಲಾರ್ದೆ ಇರೋ ಟರ್ಮ್ಸ್ನ ಒಂದು ಕಡೆ ಬರೀತೀವಿ. 3x 5y ಇದ್ರ ಜೊತೆ ಐ ಇಲ್ಲ ಅಂದರೆ ಇವನ್ನ ಒಂದು ಕಡೆ ಬರ್ಕೊಳ್ಳೋದು. 3x ಪ್ಲಸ್ 5y ಇದೊಂದು ಗ್ರೂಪ್ ಮಾಡ್ಕೋತೀನಿ. ಇನ್ನು ಉಳಿದಿರೋ ಇವೆರಡರಲ್ಲಿ ಐ ಕಾಮನ್ ತೆಗಿತೀನಿ. ಪ್ಲಸ್ ಐ ಕಾಮನ್ 5x ಮೈನಸ್ 3y. ಈಗ ಇದೇನಾಯ್ತಂದರೆ so this is real part of this complex number plus I into this is imaginary part of the complex number. ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಈ ಕಾಂಪ್ಲೆಕ್ಸ್ ನಂಬರು ಎ ಪ್ಲಸ್ ಐ ವಿ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಅವ್ರು ಏನು ಹೇಳ್ತಾರೆ, ಇದು ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಇದ್ರದ್ದು ಕಾಂಜುಗೇಟ್ ಇದು ಅಂತ ಹೇಳ್ತಾರೆ. ಸೊ ನಾವು ಐ ಟೇಕ್ ಝಡ್ ಇಸ್ ಈಕ್ವಲ್ ಟು ಏನು ಕೊಟ್ಟಾರೆ, -6 - 24i -6 - 24i ಅಂತ ತಗೊಳ್ಳೋಣ. ಸೊ ನಾವು ಕಾಂಜುಗೇಟ್ ಆಫ್ ಝಡ್ ಈಸ್ ಝಡ್ ಬಾರ್. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಣ.
conjugate of z, that is z bar. Z bar equal to minus 6. ಇದು ಮೈನಸ್ ಇರೋದೇನು ಬರಿತೀವಿ, ಪ್ಲಸ್ ಬರಿತೀವಿ. ಮೈನಸ್ ಇರೋದು ಪ್ಲಸ್ ಬರಿತೀವಿ, ಪ್ಲಸ್ 24i. ಸೊ ದಿಸ್ ಈಸ್ ದ ಕಾಂಜುಗೇಟ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ the conjugate of this complex number. So therefore I can equate these two conjugates. 3x plus 5y plus I into 5x minus 3y. So now equating real part separately and imaginary part separately. So equating real and imaginary parts. So here the real part of this one is minus 6. Here real part of this one is 3x plus 5y. So therefore 3x plus 5y is equal to minus 6. And imaginary part 5x minus 3y. 5x minus 3y is equal to, that is 24. Here ಇಲ್ಲೂ ಸೇಮ್ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ ಒಂದು ವ್ಯಾಲ್ಯೂ ಕ್ಯಾನ್ಸಲ್ ಆಗಬೇಕು. ಓಕೆ, ಸೊ ಇವನ್ನ ಆ್ಯಡ್ ಮಾಡಿದರೂ ಕ್ಯಾನ್ಸಲ್ ಆಗೋಲ್ಲ, ಸಬ್ಟ್ರಾಕ್ಟ್ ಮಾಡಿದರೂ ಕ್ಯಾನ್ಸಲ್ ಆಗೋಲ್ಲ. ಅಂದರೆ ಕೋಯಿಫಿಷಿಯೆಂಟ್ನ ಇಂಟರ್ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ y ಕೋಯಿಫಿಷಿಯೆಂಟ್ 3 ಇದೆ, ಇಂಟು 3 ತೊಗೋತೀವಿ. ಜಸ್ಟ್ ಮೈನಸ್ ಬಿಟ್ಟು. ಸೊ ನಾವು ತೊಗೊಳ್ತಿರೋದು ಅದು ಕ್ಯಾನ್ಸಲ್ ಆಗಲಿ ಅಂತ, ಅದಕ್ಕೆ ಇಲ್ಲಿ ಮೈನಸ್ ತೊಗೊಂಡಿಲ್ಲ, ಜಸ್ಟ್ 3 ವ್ಯಾಲ್ಯೂ ಅಷ್ಟೇ ತೊಗೊಂಡಿದ್ದೀನಿ. ಇಂಟು y ಕೋಯಿಫಿಷಿಯೆಂಟ್ ಇಲ್ಲಿ ಎಷ್ಟಿದೆ, 5 ಇದೆ. ಸೊ ಮಲ್ಟಿಪ್ಲೈ ಮಾಡೋಣ. 3 ಇಂಟು 9x ಪ್ಲಸ್ 5 ಇಂಟು 3 15y ಮೈನಸ್ 6 ಇಂಟು 3 18. ಓಕೆ, ಸೊ ನೆಕ್ಸ್ಟ್ ಈ 5ನ ಮಲ್ಟಿಪ್ಲೈ ಮಾಡೋಣ. 5 ಇಂಟು 5 25x ಮೈನಸ್ 5 ಇಂಟು 3 15y is equal to 24 into 5 is 120. ಸೊ ಇವಾಗ ನಾವು ಆ್ಯಡ್ ಮಾಡ್ಕೊಂಡಿವಿ ಅಂತಂದರೆ, ಇವನ್ನ ಆ್ಯಡ್ ಮಾಡ್ಕೊಂಡಿವಿ ಅಂತಂದರೆ ಇಲ್ಲಿ ನೋಡಿರಿ, 15y ಕ್ಯಾನ್ಸಲ್ ಆಯಿತು. ಓಕೆ, ಹಿಯರ್ 9x 25x ಇವೆರಡು ಆ್ಯಡ್ ಆಗ್ತವೆ. ಅಂದರೆ 34x ಆಯ್ತಿದು, 34x ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 125 ಅಂದರೆ ಮೈನಸ್ 18 ಪ್ಲಸ್ 120, ಮೈನಸ್ 18 ಪ್ಲಸ್ 120. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ 102 ಉಳಿಯುತ್ತೆ, 102 ಉಳಿಯುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 102 ಡಿವೈಡೆಡ್ ಬೈ 34 ಅಂತ ತೊಗೊಂಡಿವಿ ಅಂದರೆ, ಸೊ ಎಕ್ಸ್ ವ್ಯಾಲ್ಯೂ 3 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಆ್ಯಸ್ 3. ಸೊ ಮೈನಸ್ 18 ಪ್ಲಸ್ 120 ಅಂತ ಹೇಳಿದ್ರೆ 102 ಬರುತ್ತೆ. ಸೊ 102 ಡಿವೈಡೆಡ್ ಬೈ 34 ಅಂತ ಹೇಳಿದ್ರೆ 3 ಬರುತ್ತೆ. ಸೊ ಇದನ್ನು ನಾವು ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಬರೆಯೋದಾದರೆ, ಯಾವುದಾದ್ರೂ ಈಕ್ವೇಷನ್ ಅಂದರೆ ಫಸ್ಟ್ ಈಕ್ವೇಷನ್ನೇ ತೊಗೊಳ್ಳೋಣ. 3x ಪ್ಲಸ್ 5y ಈಸ್ ಈಕ್ವಲ್ ಟು ಮೈನಸ್ 6 ಅಂತ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂನ 3 ಅಂತ ಬರೆಯೋಣ. ಸೊ 3 ಇಂಟು 3 9 ಪ್ಲಸ್ 5y ಈಸ್ ಈಕ್ವಲ್ ಟು ಮೈನಸ್ 6. ಸೊ 5y ಈಸ್ ಈಕ್ವಲ್ ಟು ಮೈನಸ್ 6 ಮೈನಸ್ 9 ಅಂದರೆ ಎಷ್ಟಾಯಿತು, ಮೈನಸ್ 15 ಆಯಿತು. ಸೊ ದೇರ್ ಫೋರ್ y ಈಸ್ ಈಕ್ವಲ್ ಟು ಮೈನಸ್ 15 ಇದೆ, ಡಿವೈಡೆಡ್ ಬೈ 5 ಆಯ್ತು ಅಂದರೆ ಸೊ ಮೈನಸ್ 3 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಆ್ಯಸ್ ಪ್ಲಸ್ 3, y ವ್ಯಾಲ್ಯೂ ಆ್ಯಸ್ ಮೈನಸ್ 3. Example number 6. Find the value of x and y if 4x plus I into the bracket 3x minus y is equal to 3 plus I into minus x. So ಇಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ನ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವೇನು ಮಾಡೋಣ, ಡೈರೆಕ್ಟಾಗಿ ಈಕ್ವೇಟಿಂಗ್ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್.
equating real and imaginary parts. Here the real part of this complex number is 3. Here the real part of this complex number is 4x. Therefore 4x is equal to 3. Next, equating the imaginary part. Imaginary part of this complex number is 3x minus y. That is equal to, here the imaginary part of this complex number is minus 6. So solve for x and y. So x is equal to 3 divided by 4. X equal to 3 by 4. ಈ 3 by 4 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3 into 3 by 4 minus y is equal to minus 6. So ಇಲ್ಲಿ ಏನಾಗುತ್ತೆ, 3 into 3 9 divided by 4. 9 divided by 4 minus y is equal to minus 6. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಮೈನಸ್ ವೈನ ಶಿಫ್ಟ್ ಮಾಡಿ ಈ ಕಡೆ ಬರೋಣ, ಪ್ಲಸ್ ವೈ ಆಗುತ್ತೆ. ಈ ಮೈನಸ್ 6ನ ಈ ಕಡೆ ಶಿಫ್ಟ್ ಮಾಡೋಣ, ಪ್ಲಸ್ 6 ಆಗುತ್ತೆ. ಮೈನಸ್ 6 ಇರೋದು ಪ್ಲಸ್ 6 ಆಗುತ್ತೆ, ಮೈನಸ್ ವೈ ಇರೋದು ಪ್ಲಸ್ ವೈ ಆಗುತ್ತೆ. ಸೊ 9 divided by 4, so this is plus 6 is equal to this is y. So what is the LCM here? 4 is the LCM. So 9 plus ಇಲ್ಲಿ divided by 1 ಇರುತ್ತಲ್ಲ. So LCM of 4 and 1 is 4. Then cross multiplication. 1 into 9, 9. 4 into 6 is 24. That is equal to y. 9 plus 24 is 33 divided by 4. That is equal to y. So the value of y is 33 divided by 4 is y value. X value is 3 divided by 4.